ಹಲೋ ಹಾಯ್ ಸ್ನೇಹಿತರೆ, ಶ್ರೀ ರಂಗ ಟಿವಿಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಶ್ರೀ ರಂಗ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈ ದಿನ ಒಂದು ನೀತಿ ಕತೆ, ಅನ್ನದ ಋಣ. ಚೆನ್ನಪ್ಪ ತುಂಬ ಬಡವ. ಕೂಲಿ ಕೆಲಸ ಮಾಡಿಕೊಂಡು ಬದುಕಿನ ಬಂಡಿ ಎಳೆಯುತ್ತಿದ್ದ. ಪ್ರಾಣಿ ಪಕ್ಷಿಗಳನ್ನು ಕಂಡರೆ ತುಂಬ ಪ್ರೀತಿ. ಗುಬ್ಬಚ್ಚಿ ಅಕ್ಕಿಗಳಿಗಾಗಿ ಕಾಳು ಕಡಿ ಕುಡಿಯಲು ನೀರು ಇಡುತ್ತಿದ್ದ. ಮರದಲ್ಲಿ ವಾಸಿಸುತ್ತಿದ್ದ ಅವುಗಳು ಕಾಳು ಕಡಿ ತಿಂದು ತಂಪಾದ ನೀರು ಕುಡಿದು ಸಂತೋಷದಿಂದ ಹಾರಾಡುತ್ತಿದ್ದವು. ಚೆನ್ನಪ್ಪನು ಹಕ್ಕಿಗಳ ಕಲರವ, ಚಿಲಿಪಿಲಿ ಹಾಡು ಕೇಳಿ ಹರುಷಪಡುತ್ತಿದ್ದ. ಒಂದು ಮಧ್ಯಾಹ್ನ ಊಟದ ಸಮಯ. ಚೆನ್ನಪ್ಪ ಮನೆಯ ಜಗುಲಿಯ ಮೇಲೆ ಊಟ ಮಾಡುತ್ತಾ ಕುಳಿತಿದ್ದ. ಅದೇ ಸಮಯಕ್ಕೆ ಹಸುವೊಂದು ಅವನತ್ತ ಬಂದು ನಿಂತಿತು. ಅದಕ್ಕೂ ಹಸಿವಾಗಿದೆ ಎಂದರಿತು ತಿನ್ನಲು ರೊಟ್ಟಿ ಹಾಕಿದ. ಆ ಹಸು ರೊಟ್ಟಿ ತಿಂದು ಎತ್ತಲೋ ಹೋಗುತ್ತಿತ್ತು. ಕೆಲವು ದಿನ ಹೀಗೆ ಸಾಗಿದವು. ಚೆನ್ನಪ್ಪ ಬೇಸರ ಮಾಡಿಕೊಳ್ಳದೆ ಹಸುವಿಗೆ ಆಹಾರ ಕೊಡುತ್ತಿದ್ದ. ಅದೊಂದು ಬೀದಿ ಹಸುವಾಗಿತ್ತು. ವಾರಸುದಾರರು ಯಾರೂ ಇರಲಿಲ್ಲ. ಒಂದು ದಿನ ಆ ಹಸು ತನ್ನ ಸಂಗಡಿಗರ ಜೊತೆ ಬಂದಿತು. ಆ ಹಸುಗಳೆಲ್ಲ ಕರುಗಳೊಟ್ಟಿಗೆ ಬಂದಿದ್ದವು. ಅವೆಲ್ಲ ಬೀಡಾಡಿ ಹಸುಗಳಾಗಿದ್ದರಿಂದ ಮಾಲೀಕರಾರೂ ಇರಲಿಲ್ಲ. ಚೆನ್ನಪ್ಪನಿಂದ ಆಹಾರ ಪಡೆಯುತ್ತಿದ್ದ ಹಸು ಕೇಳಿತು, ನೀನು ಕೊಟ್ಟ ಆಹಾರದಿಂದ ನಾನು ಬದುಕಿ ನನ್ನ ಕರುವಿಗೂ ಹಾಲು ಕೊಟ್ಟು ಬೆಳೆಸಿ ಸಲಹುತ್ತಿರುವೆ. ನನ್ನ ಹಾಗೆ ಅನಾಥವಾಗಿರುವ ಸಂಗಡಿಗರನ್ನು ನಿನ್ನ ಹತ್ತಿರ ಕರೆತಂದಿರುವೆ. ಎಲ್ಲರಿಗೂ ನೀನು ಆಶ್ರಯ ಕೊಟ್ಟು ಸಲಹುವಾದರೆ ಇಲ್ಲೇ ಇರುವೆವು. ನಮಗೆ ಹುಲ್ಲು ಹಿಂಡಿ ಕೊಟ್ಟರೆ ಚೆನ್ನಾಗಿ ಕೆನೆ ಭರಿತ ಹಾಲನ್ನು ಕೊಡುವೆವು. ಆ ಹಾಲನ್ನು ಮಾರಿ ಬಂದ ದುಡ್ಡಿನಿಂದ ಚೆನ್ನಾಗಿ ಬಾಳಬಹುದು ಎಂದು ಸಲಹೆ ಕೊಟ್ಟಿತು. ಆ ಸಲಹೆಗೆ ದಂಪತಿಗಳು ಒಪ್ಪಿದರು. ಅಂತೆಯೇ ಎಲ್ಲ ಅನ್ನದ ಋಣದ ಫಲವಾಗಿ ಹಸುಗಳು ಚೆನ್ನಪ್ಪನ ಬದುಕಿನಲ್ಲಿ ನೆಮ್ಮದಿ, ಸಿರಿ ಸಂಪತ್ತು ದೊರೆಯುವಂತೆ ಮಾಡಿದವು. ಹಾಲಿನ ಡೈರಿಯನ್ನೇ ಪ್ರಾರಂಭಿಸಿ ಮೊಸರು ತುಪ್ಪ ಮಾರಿ ಸಿರಿತನದ ಸೌಭಾಗ್ಯ ಕಂಡ ಚೆನ್ನಪ್ಪ. ಸ್ನೇಹಿತರೆ, ಅನ್ನದ ಋಣ ಇದರ ಬಗ್ಗೆ ಹೇಳಿದ್ದೇನೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಶ್ರೀ ರಂಗ ಟಿವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.